DVಜಿಯವರ ಜ್ಞಾಪಕ ಚಿತ್ರಶಾಲೆ 2. ಸರ್ PN ಕೃಷ್ಣಮೂರ್ತಿಯವರು. ಶ್ರೀಮಾನ್ PN ಕೃಷ್ಣಮೂರ್ತಿಯವರು ದಿವಾನ್ ಪದವಿಗಾಗಿ ಒಂದಷ್ಟು ಕಾಲ ಕಾದಿರಬೇಕಾಯಿತು. ಕೃಷ್ಣಮೂರ್ತಿಯವರು ಪ್ರಖ್ಯಾತ ಪುರುಷರಾದ ಆದಿ ಪೂರ್ಣಯ್ಯನವರ ಮೊಮ್ಮಕ್ಕಳು. ಪೂರ್ಣಯ್ಯನವರು ಟಿಪ್ಪು ಸುಲ್ತಾನನಿಗೆ ದಿವಾನರಾಗಿದ್ದದ್ದು, ಅನಂತರ ಬ್ರಿಟಿಷ್ ಸರ್ಕಾರಕ್ಕೆ ಉಚಿತ ಸೇವೆ ಸಲ್ಲಿಸಿದ್ದು. ಅದಕ್ಕಾಗಿ ಬ್ರಿಟಿಷ್ ಸರ್ಕಾರದ ಸಲಹೆಯಂತೆ ಮಹಾರಾಜರು 1807ರಲ್ಲಿ ಪೂರ್ಣಯ್ಯನವರಿಗೆ ಯಳಂದೂರು ತಾಲ್ಲೂಕಿನ ಜಹಗೀರಿಯನ್ನು ಕೊಟ್ಟದ್ದು ಚರಿತ್ರೆಗೆ ಸೇರಿದ ಸಂಗತಿಗಳು. ದೇಶದ ಕೆಲವು ಯಾತ್ರಾ ಸ್ಥಳಗಳಲ್ಲಿಯೂ ಇತರ ಮುಖ್ಯ ಸ್ಥಳಗಳಲ್ಲಿಯೂ ಪೂರ್ಣಯ್ಯನವರ ಹೆಸರಿನಿಂದ ಸತ್ರಗಳು ನಡೆಯುತ್ತಿದ್ದದ್ದು ಬಹುಮಂದಿ ಈಗಿನವರಿಗೂ ತಿಳಿದಿದೆ. ಆ ಪ್ರಖ್ಯಾತ ಪೂರ್ಣಯ್ಯನವರ ಮೊಮ್ಮಕ್ಕಳೇ ನಮ್ಮ ಪ್ರಕೃತ ಕಥಾನಾಯಕರು. ಕೃಷ್ಣಮೂರ್ತಿಗಳು ವಿದ್ಯಾವಂತರು, ಸಂಭಾವಿತರು. ಅವರಲ್ಲಿ ವಿನಯ, ಸೌಶೀಲ್ಯ, ಪ್ರಾಮಾಣಿಕತೆ, ಆಶ್ರಿತ ವಾತ್ಸಲ್ಯ ಮೊದಲಾದ ಗುಣಗಳು ನೈಜವಾಗಿದ್ದವು. ಮತ್ತು ಅವರು ಸ್ವಾಮಿನಿಷ್ಠೆಯಿಂದ ಅಧಿಕಾರ ನಡೆಸಿದವರು. ಪದವಿಗಾಗಿ ತರದೂದು. ದಿವಾನ್ ಪದವಿಗೆ ಬರುವ ವೇಳೆಗೆ ಕೃಷ್ಣಮೂರ್ತಿಗಳು ತುಮಕೂರಿನಲ್ಲಿ ಡೆಪ್ಯೂಟಿ ಕಮಿಷನರ್ ಆಗಿದ್ದರಂತೆ. ಶೇಷಾದ್ರಿ ಅಯ್ಯರ್ ಅವರ ದೌಲತ್ತು ಭರಾಟೆಯಿಂದ ಸಾಗುತ್ತಿದ್ದಾಗ ಕೃಷ್ಣಮೂರ್ತಿಗಳಿಗೆ ಅವಕಾಶವಿಲ್ಲದೆ ಹೋದೀತೇನೋ ಎಂದು ಅವರ ಪಕ್ಷದವರು ಭೀತಿಪಟ್ಟಿದ್ದರು. ಇನ್ನೊಂದು ಕಡೆ VP ಮಾಧವರಾಯರು ಮಹಾಪ್ರಯತ್ನಶೀಲರಾಗಿ ಹೆಸರು ಮಾಡಿಕೊಳ್ಳುತ್ತಿದ್ದರಿಂದ ಕೃಷ್ಣಮೂರ್ತಿಗಳ ಪಕ್ಷದಲ್ಲಿದ್ದ ಭೀತಿ ಇಮ್ಮಡಿಯಾಯಿತು. ಹೀಗೆ ಅವರ ಮನಸ್ಸು ಚಪಲಿಸಿ ಕಂಗೆಟ್ಟಿತ್ತಂತೆ. ಆ ವಿಷಯದಲ್ಲಿ ಕೃಷ್ಣಮೂರ್ತಿಗಳಿಗೆ ಇದ್ದ ಉಪಾಯ ಇಂಡಿಯಾ ಸರ್ಕಾರದ ಆಶ್ರಯವನ್ನು ಸಂಪಾದಿಸುವುದೊಂದೇ ಎಂದು ಅವರ ಸ್ನೇಹಿತರು ಆಲೋಚಿಸಿದರು. ಈ ಆಲೋಚನೆ ರೂಪುಗೊಳ್ಳಲು ಅನುಕೂಲವಾಗಿ ಲಾರ್ಡ್ ಕರ್ಜನ್ ವೈಸರಾಯ್ ಆದ. ಆತನ ಮೈಸೂರು ಭೇಟಿ ಸದವಕಾಶವಾಯಿತು. ಕೃಷ್ಣಮೂರ್ತಿಗಳು ಮೈಸೂರು ರಾಜ್ಯದ ಏಕೈಕ ಶ್ರೀಮಂತ ಪ್ರಜೆ ಆದದ್ದರಿಂದ ಅವರು ಬ್ರಿಟಿಷ್ ಶ್ರೀಮಂತನಾದ ಲಾರ್ಡ್ ಕರ್ಜನ್ ಮಹಾಶಯನನ್ನು ತಮ್ಮ ಮನೆಗೆ ಕರೆದು ಸತ್ಕಾರ ಮಾಡುವುದು ಯಥೋಚಿತವೆಂದು ಎಲ್ಲರೂ ಅಭಿಪ್ರಾಯಪಟ್ಟರು. 1900 ನವೆಂಬರ್ ತಿಂಗಳಲ್ಲಿ ವೈಸರಾಯ್ ಲಾರ್ಡ್ ಕರ್ಜನ್ ಬೆಂಗಳೂರಿಗೆ ದಯಮಾಡಿದ. ಆತನನ್ನು ಬರಮಾಡಿಕೊಳ್ಳುವುದಕ್ಕಾಗಿ ಪೂರ್ಣಪ್ರಾಸಾದವೆಂಬ ಕೃಷ್ಣಮೂರ್ತಿಗಳ ಬಂಗಲೆಯಲ್ಲಿ ಒಂದು ವಿಶಾಲವಾದ ಭೋಜನ ಮಂದಿರ, ಬ್ಯಾಂಕ್ವೆಟ್ ಹಾಲ್ ಕಟ್ಟಿಸಿದರು. ಆ ವಿಶಾಲವಾದ ಮಂದಿರದಲ್ಲಿ ಕರ್ಜನ್ನನೂ ಆತನ ಪರಿವಾರದವರು, ಅವರ ಜೊತೆಗೆ ನಮ್ಮ ರಾಜ್ಯದ ಅಧಿಕಾರಿಗಳು, ಪ್ರತಿಷ್ಠಾವಂತರು ವಿವಿಧ ಭಕ್ಷ್ಯ ಭೋಜ್ಯಗಳಿಂದ ಸಂತೃಪ್ತಿ ಪಡೆದರು. ಆಮೇಲೆ ಆ ಭೋಜನ ಮಂದಿರವನ್ನು ಕರ್ಜನ್ ಹಾಲ್ ಎಂದು ಕರೆಯುತ್ತಿದ್ದರು. ಅಲ್ಲಿ ದೊಡ್ಡ ಬಿಲಿಯರ್ಡ್ಸ್ ಮೇಜುಗಳು ವಿರಾಜಿಸುತ್ತಿದ್ದದ್ದನ್ನು ನಾನು ನೋಡಿದ್ದೇನೆ. ಕೃಷ್ಣಮೂರ್ತಿಗಳು ದಿವಾನರಾಗಿದ್ದ ಕಾಲದಲ್ಲಿ ಈ ಮೇಜುಗಳು ಉಪಯೋಗದಲ್ಲಿ ಇದ್ದಿರಬಹುದು. ಕೃಷ್ಣಮೂರ್ತಿಗಳು ದಿವಾನರಾಗಿದ್ದದ್ದು 5 ವರ್ಷ ಮಾತ್ರ. ಒಂದು ವಿಶೇಷ ಮಹತ್ವದ ಸಂಗತಿ ಆ ಕಾಲದಲ್ಲಿ ನಡೆಯಿತು. ಅದು ಶ್ರೀಮನ್ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ರವರ ಸಿಂಹಾಸನ ಪ್ರತಿಷ್ಠೋತ್ಸವ, ಇನ್ವೆಸ್ಟಿಚ್ಯೂರ್, 1902ರ ಆಗಸ್ಟ್ 8ರಂದು. ಈ ಮಹೋತ್ಸವಕ್ಕಾಗಿ ಲಾರ್ಡ್ ಕರ್ಜನ್ ಮೈಸೂರಿಗೆ 2ನೆಯ ಬಾರಿ ಬಂದಿದ್ದ. ಆಗ ಪಟ್ಟಾಭಿಷೇಕ ಸಮಯದಲ್ಲಿ ಕರ್ಜನ್ ಮಾಡಿದ ಭಾಷಣ ಆತನ ದರ್ಪ ವಿಜೃಂಭಣೆಯಾಗಿತ್ತು. ಕೃಷ್ಣಮೂರ್ತಿಗಳು ಶೇಷಾದ್ರಿ ಅಯ್ಯರರು ಪ್ರಾರಂಭ ಮಾಡಿದ್ದ ಕೆಲಸಗಳನ್ನು ಮುಂದುವರಿಸಿದರು. ಅಗ್ರಿಕಲ್ಚರಲ್ ಇಲಾಖೆಯು ಪ್ರಾರಂಭವಾದದ್ದು ಅಥವಾ ವಿಸ್ತಾರಪಟ್ಟದ್ದು ಅವರ ಕಾಲದಲ್ಲಿ ಎಂದು ನನ್ನ ಜ್ಞಾಪಕ. ಕೋಆಪರೇಟಿವ್ ಇಲಾಖೆ ಪ್ರಾರಂಭವಾದದ್ದು ಆಗಲೇ ಎಂದು ತೋರುತ್ತದೆ. ಶೈಥಿಲ್ಯದ ಪ್ರಾರಂಭ. ಕೃಷ್ಣಮೂರ್ತಿಗಳು ವಿನಯಶೀಲರು ಎಂದು ಹಿಂದೆ ಹೇಳಿದ್ದೇನೆ. ಅವರು ಯಾರ ಮೇಲೂ ಠೇಂಕಾರ ಮಾಡಿದವರಲ್ಲ, ಯಾರ ಮೇಲೂ ಅವರು ಹಗೆತನ ಸಾಧಿಸಿದವರಲ್ಲ. ಅವರ ಆಡಳಿತದಲ್ಲಿ ಕೆಲಸ ಸಾವಕಾಶಕ್ಕೆ ಬಿತ್ತೆಂದು ಜನ ಹೇಳಿಕೊಳ್ಳುತ್ತಿದ್ದರು. ಸರ್ಕಾರದ ಯಂತ್ರ ಶಿಥಿಲವಾಯಿತು. ಇದಕ್ಕೆ ಕಾರಣ ಕೃಷ್ಣಮೂರ್ತಿಗಳವರ ಒಳ್ಳೆಯತನವೆಂದೂ, ಆ ಒಳ್ಳೆಯತನ ಕೃತ್ರಿಮವನ್ನು ಕಾಣದ್ದೆಂದೂ, ಕಾಠಿಣ್ಯ ತೋರದ್ದೆಂದೂ, ಅದು ಹಾಗಿದ್ದರಿಂದ ಅಧಿಕಾರಿಗಳು ಉದಾಸೀನರಾಗಿ ಮಾಮೂಲ್ ಮಾತ್ರ ನಿಷ್ಠರಾದರೆಂದು ಕೆಲವರು ಹೇಳುತ್ತಾರೆ. ಎಷ್ಟು ನಡೆಸಬೇಕೋ
ಎಷ್ಟು ನಡೆಸದಿದ್ದರೆ ಪುಕಾರಿನ ಭೀತಿಯುಂಟೋ ಅಷ್ಟನ್ನು ಮಾತ್ರ ಅಧಿಕಾರಸ್ಥರು ನಡೆಸುತ್ತಿದ್ದರು. ಕೃಷ್ಣಮೂರ್ತಿಗಳ ದಿವಾನಗಿರಿಯಲ್ಲಿ ಸಮರ್ಥರೂ ದಕ್ಷರೂ ಆದ ಜನಕ್ಕೆ ಕಡಿಮೆಯೇನೂ ಇರಲಿಲ್ಲ. ಎಚ್ ವಿ ನಂಜುಂಡಯ್ಯನವರು, ಎಂ ಶಾಮರಾಯರು, ಡಿ ಎಂ ನರಸಿಂಗರಾಯರು ಆಗಿನ ಘಟಾನುಘಟಿಗಳಲ್ಲಿ ಮುಖ್ಯರು. ಇವರಲ್ಲಿ ಚಾಣಾಕ್ಷರೆಂದು ಪ್ರಸಿದ್ಧರಾಗಿದ್ದವರು ಡಿ ಎಂ ನರಸಿಂಗರಾಯರು. ಡಿ ಎಂ ನರಸಿಂಗರಾಯರನ್ನು, ಅವರ ಕಾರ್ಯರೀತಿಯನ್ನು ತುಂಬ ಹತ್ತಿರದಿಂದ ನೋಡುವ ಅವಕಾಶಗಳು ನನಗಿದ್ದವು. ಆದರೆ ಅದು ವಿಶ್ವೇಶ್ವರಯ್ಯನವರ ಕಾಲದಲ್ಲಿ. ವಿಶ್ವೇಶ್ವರಯ್ಯನವರು ಪದವಿಯಲ್ಲಿದ್ದಾಗ ಕೃಷ್ಣರಾಜಸಾಗರ ಜಲಾಶಯದ ಸಂಬಂಧದಲ್ಲಿ ಮೈಸೂರು ಸರ್ಕಾರಕ್ಕೂ ಮದ್ರಾಸು ಸರ್ಕಾರಕ್ಕೂ ವಿವಾದ ಬಂದಿತ್ತಷ್ಟೇ. ಆ ವ್ಯವಹಾರವನ್ನು ಇತ್ಯರ್ಥ ಮಾಡಲು ಸಾರ್ವಭೌಮ ಸರ್ಕಾರವು ನೆದರ್ಸೋಲ್ ಎಂಬ ಪ್ರಸಿದ್ಧ ಇಂಜಿನಿಯರನ್ನು ಪಂಚಾಯಿತಿದಾರನನ್ನಾಗಿ ನೇಮಿಸಿತು. ಆ ಪಂಚಾಯಿತಿದಾರನ ಅವಗಾಹನೆಗಾಗಿ ಮೈಸೂರಿನ ಕೈಫಿಯತ್ತನ್ನು ಬರೆಯುವ ಜವಾಬ್ದಾರಿಯನ್ನು ವಿಶ್ವೇಶ್ವರಯ್ಯನವರು ಡಿ ಎಂ ನರಸಿಂಗರಾಯರಿಗೆ ವಹಿಸಿದರು. ನರಸಿಂಗರಾಯರು ತಯಾರು ಮಾಡಿದ ಆ ಕೈಫಿಯತ್ತನ್ನು ನೆದರ್ಸೋಲ್ ಸಾಹೇಬನು ಮೆಚ್ಚಿಕೊಂಡು ಮದ್ರಾಸ್ ಸರ್ಕಾರವೂ ಆ ರೀತಿ ತನ್ನ ಕೈಫಿಯತ್ತನ್ನು ಕೊಟ್ಟರೆ ತನ್ನ ಕೆಲಸ ಸುಗಮವಾಗುವುದೆಂದು ಪ್ರಶಂಸೆ ಮಾಡಿದನಂತೆ. ಇಂಥ ಮೇಧಾವಿಗಳು ಡಿ ಎಂ ನರಸಿಂಗರಾಯರು. ಆದರೆ ಕೃಷ್ಣಮೂರ್ತಿಗಳ ದಿವಾನಗಿರಿಯ ಕಾಲದಲ್ಲಿ ನರಸಿಂಗರಾಯರು ಇದ್ದದ್ದು ಸಣ್ಣ ಹುದ್ದೆಯಲ್ಲಿ, ದಿವಾನ್ ಕಚೇರಿಯ ರಿಜಿಸ್ಟ್ರಾರ್ ಆಗಿ. ಸೆಕ್ರೆಟೇರಿಯಟ್ ಮ್ಯಾನ್ಯುಯಲ್. ವೈಸರಾಯ್ ಕರ್ಜನನು ಮೈಸೂರಿಗೆ ಬಂದಿದ್ದಾಗ ಇಲ್ಲಿಯ ಆಡಳಿತದ ಏರ್ಪಾಟು ವಿಚಾರಿಸಿಕೊಂಡು ಪರಾಮರ್ಶೆ ಮಾಡಿ ಮೈಸೂರು ಸರ್ಕಾರವು ಸಿಮ್ಲಾ ಸರ್ಕಾರದ ಕೇಂದ್ರ ಕಚೇರಿಯ ಏರ್ಪಾಟುಗಳನ್ನು ಅನುಕರಿಸಬಹುದು ಎಂದು ಸಲಹೆ ಕೊಟ್ಟನಂತೆ. ಅದರಂತೆ ಮೈಸೂರು ಸರ್ಕಾರವು ಡಿ ಎಂ ನರಸಿಂಗರಾಯರನ್ನು ಇಂಡಿಯಾ ಸರ್ಕಾರದ ಕೇಂದ್ರ ಸ್ಥಾನಕ್ಕೆ ಹೋಗಿ ಅಲ್ಲಿಯ ಕ್ರಮಗಳನ್ನೂ ವ್ಯವಸ್ಥೆಗಳನ್ನೂ ಪರಿಚಯ ಮಾಡಿಕೊಂಡು ಬರಲು ಕಳುಹಿಸಿತು. ಇದು ಕೃಷ್ಣಮೂರ್ತಿಗಳವರ ಕಾಲದಲ್ಲಿ. ನರಸಿಂಗರಾಯರು ಹಾಗೆ ನಿಯುಕ್ತರಾಗಿ ಹೋಗಿ ಬಂದ ಬಳಿಕ ಸೆಕ್ರೆಟೇರಿಯಟ್ ಮ್ಯಾನ್ಯುಯಲ್ ಎಂಬ ನಿಯಮಾವಳಿಯ ಪುಸ್ತಕವನ್ನು ತಯಾರಿಸಿ ಸುಧಾರಣೆಗಳನ್ನು ಮಾಡಿದರು. ಸರ್ಕಾರಿ ಕಾಗದ ಪತ್ರಗಳನ್ನು ದಾಖಲೆ ಮಾಡಿಡುವ ವಿಧಾನ, ಫೈಲ್, ದಪ್ತರುಗಳನ್ನು ಅರ್ಲಿ, ಅರ್ಜೆಂಟ್, ಇಮಿಡಿಯೇಟ್ ಎಂಬ 3 ಜಾತಿಯಾಗಿ ವಿಂಗಡಿಸೋಣ. ಆಯಾ ದಪ್ತರಕ್ಕೆ ಫ್ಲಾಗ್ ಚೀಟಿ ಸಿಕ್ಕಿಸೋಣ. ಆ ಚೀಟಿಗಳು ಬೂದು ಬಣ್ಣ, ಹಸಿರು ಬಣ್ಣ, ಕೆಂಪು ಬಣ್ಣದ ರಟ್ಟುಗಳ ಮೇಲೆ ದಪ್ಪ ಅಕ್ಷರದಲ್ಲಿ ಮುದ್ರಿಸಿರೋಣ. ಇವೇ ಮೊದಲಾದ ಕಾರ್ಯಸೌಲಭ್ಯಗಳನ್ನೆಲ್ಲ ಕ್ರಮಪಡಿಸಿ ರೂಢಿಗೆ ತಂದವರು ಡಿ ಎಂ ನರಸಿಂಗರಾಯರು. ಲವಲವಿಕೆ ಇಲ್ಲದ ಕಾರುಬಾರು. ಇಷ್ಟೆಲ್ಲ ಆದರೂ ರಾಜ್ಯಭಾರ ಕಳೆ ಏರಲಿಲ್ಲ. ಇದಕ್ಕೆ ಕಾರಣವೇನೆಂದು ನಾನು ಚಿಂತೆ ಮಾಡಿದ್ದೇನೆ. ನನಗೆ ತೋರಿದ್ದೇನೆಂದರೆ ಆಗಿನ ಜನದ ಮನಸ್ಸಿನಲ್ಲಿ ಒಂದು ತೀವ್ರತೆ, ಒಂದು ಕಾವು, ಒಂದು ಹೊಸತನದ ಲವಲವಿಕೆ ಇರಲಿಲ್ಲವೆಂಬುದೇ ಇದಕ್ಕೆ ಕಾರಣ. ಒಂದು ಉದಾಹರಣೆ ಹೇಳುತ್ತೇನೆ. ನರಸಿಂಗರಾವ್ ಪೂರ್ಣಯ್ಯನವರು ಸಹಜವಾಗಿ ದೊಡ್ಡ ಮನುಷ್ಯರು, ಗಂಭೀರ ಸ್ವಭಾವದವರು, ಉದಾರಿಗಳು ಮತ್ತು ಜಾಗರೂಕತೆಯುಳ್ಳ ಗ್ರಂಥ ವ್ಯಾಸಂಗಿಗಳು. ಅವರಿಗೆ ನೇತ್ರಪಾಟವ ತೀರಾ ಕಡಿಮೆಯಾಗಿತ್ತು. ಆದರೂ ಅವರು ಕಣ್ಣಿನಲ್ಲಿ ಕಣ್ಣಿಟ್ಟುಕೊಂಡು ಕಷ್ಟವಾದ ಗ್ರಂಥಗಳನ್ನೂ ಸ್ವಾಧೀನಪಡಿಸಿಕೊಂಡಿದ್ದರು. ಅವರಿಗೆ ನನ್ನಲ್ಲಿ ತುಂಬ ಅಭಿಮಾನ ಇತ್ತು. ನಾನು ವಾರಕ್ಕೆ 2 ಸಲವಾದರೂ ಪೂರ್ಣಪ್ರಾಸಾದಕ್ಕೆ ಹೋಗಿ ಕೊಂಚ ಹೊತ್ತಾದರೂ ಅವರೊಡನೆ ಮಾತುಕತೆ ಆಡಿ ಬರಬೇಕೆಂದು ಅವರೇ ಆಜ್ಞೆ ಮಾಡಿದ್ದರು. ಅದರಂತೆ ನಾನು ಪೂರ್ಣಪ್ರಾಸಾದಕ್ಕೆ ಹೋಗಿದ್ದ ಒಂದು ಸಾಮಾನ್ಯ ದಿವಸದ ಅನುಭವವನ್ನು ಇಲ್ಲಿ ಸೂಕ್ಷ್ಮವಾಗಿ ಪ್ರಸ್ತಾವಿಸುತ್ತೇನೆ. ಮಹಡಿಯ ಮೇಲೆ ಒಂದು ವಿಶಾಲವಾದ ಕೋಣೆಯಲ್ಲಿ 5-6 ಮಂದಿ ಸ್ನೇಹಿತರ ನಡುವೆ ನರಸಿಂಗರಾವ್ ಪೂರ್ಣಯ್ಯನವರು ಇರುತ್ತಿದ್ದರು. ನಾನು ಹೊಸ್ತಿಲು ದಾಟಿ ಒಳಹೊಕ್ಕ ಮೇಲೆ ಒಬ್ಬ ಸ್ನೇಹಿತನು ಇಂಥವರು ಬಂದರು ಎಂದು ತಿಳಿಯಪಡಿಸುವರು. ನರಸಿಂಗರಾವ್ ಪೂರ್ಣಯ್ಯನವರು ಸಂತೋಷ ಸೂಚಿಸಿ ನನ್ನನ್ನು ಕೂಡ ಹೇಳಿ ಒಬ್ಬ ಚಾಕರನನ್ನು ಕುರಿತು ಫಲಾಹಾರಕ್ಕೆ ತರಹೇಳು ಎನ್ನುವರು. ಆ ಚಾಕರ ಇನ್ನೊಬ್ಬನನ್ನು ಕುರಿತು ಕೃಷ್ಣಾಚಾರ್ಯರು ಬೇಗ ಹೋಗು ಎನ್ನುವರು. ಕೃಷ್ಣಾಚಾರ್ಯರು 2-3 ಹೆಜ್ಜೆ ಹೋಗಿ ರಾಮಾಚಾರ್ಯರಿಗೆ, ರಾಮಾಚಾರ್ಯರು 5 ಹೆಜ್ಜೆ ಹಾಕಿ ಗುಂಡಾಚಾರ್ಯರಿಗೆ ಬೇಗ ಎನ್ನುತ್ತಿದ್ದರು. ಇದಿಷ್ಟು ನನಗೆ ಕೇಳಿಸುತ್ತಿತ್ತು. 10-15 ನಿಮಿಷವಾದ ಮೇಲೆ ಒಬ್ಬಾತ ಒಂದು ತಟ್ಟೆಯಲ್ಲಿ ಫಲಾಹಾರವನ್ನು ಹಿಡಿದು ಬರುವನು. ಆತನ ಹಿಂದೆ ಇನ್ನೊಬ್ಬನು ನೀರನ್ನು ತರುವನು. 3ನೇಯಾತನು ಕಾಫಿ ತರುವನು. ಇಷ್ಟು ಹೊತ್ತಿಗೆ ಇನ್ನೊಬ್ಬ ಸ್ನೇಹಿತರು ಬರುವರು. ಅವರಿಗೂ ಉಪಹಾರ, ಅದು ಇದೇ ರೀತಿಯಾಗಿ. ಹೀಗೆ ಮಹಡಿಯ ಮೇಲಕ್ಕೆ ಕೆಳಗಿನಿಂದ ತಿಂಡಿ ತರುವವರಲ್ಲಿ
ಇಬ್ಬರೋ ಮೂವರೋ ಮಧ್ಯೆ ನಿಂತು ಬಿಡುತ್ತಿದ್ದರು. ಹೀಗೆ ಸ್ನೇಹಿತ ಅತಿಥಿಗಳು 5-6 ಮಂದಿಯಾದರೆ ಫಲಾಹಾರ ತಂದವರು 5-6 ಮಂದಿ ಅಲ್ಲಿಯೇ ನಿಂತಿರುತ್ತಿದ್ದರು ಮಾತು ಕೇಳುವುದಕ್ಕಾಗಿ. ಬಂದ ದೊಡ್ಡ ಮನುಷ್ಯರು ಯಜಮಾನರ ಸಂಗಡ ಏನು ಮಾತನಾಡುವರೋ ಅದನ್ನು ಕಾದು ನೋಡುವುದೇ 5-6 ಮಂದಿಯ ಕೆಲಸ. ಅಷ್ಟೇ ಅಲ್ಲ, ಮಿತ್ರ ಸಂಭಾಷಣೆಯಲ್ಲಿ ಯಾರಾದರೊಬ್ಬರು ಎಕ್ಸೈಸ್ ಕಮಿಷನರ್ ಎಂಬ ಹೆಸರನ್ನು ಹೇಳಿದರು ಎಂದಿಟ್ಟುಕೊಳ್ಳೋಣ. ಆ ಕ್ಷಣವೇ ಈ ಆಚಾರ್ಯರುಗಳಲ್ಲೊಬ್ಬರು ಎಕ್ಸೈಸ್ ಕಮಿಷನರು ಊರಿನಲ್ಲಿ ಇಲ್ಲ ಎನ್ನುವರು. ಅವರು ಶಿವಮೊಗ್ಗದ ಕಡೆ ಹೋಗಿದ್ದಾರೆ. ಇನ್ನೊಬ್ಬ ಆಚಾರ್ಯರು ಶಿವಮೊಗ್ಗದ ಕಡೆ ಅಲ್ಲ, ಕೋಲಾರದ ಕಡೆ ಎನ್ನುವರು. ಹೀಗೆ ಮಾತು ಎಲ್ಲಿಂದಲಿಗೋ ಹೋಗುವುದು. ಒಂದು ಬಿಗಿಯಿಲ್ಲ, ಒಂದು ಕಟ್ಟುಪಾಡಿಲ್ಲ. ಎಲ್ಲರ ಮನಸ್ಸು ದಾರ ಹರಿದ ಗಾಳಿಪಟದಂತೆ ಅಲ್ಲಾಡುತ್ತಿರುವುದು. ಫಲಿತಾಂಶ ಯಾರಿಗೂ ಯಾವುದೂ ಇಲ್ಲ. ಮಾತನಾಡಿದವರಿಗೆ ನಾವೂ ಮಾತನಾಡಿದೆವು ಎಂಬ ಸಮಾಧಾನ. ಒಂದು ದುರ್ಘಟನೆ. ಕೃಷ್ಣಮೂರ್ತಿಗಳ ಕಾಲದಲ್ಲಿ ಸರ್ಕಾರಿ ಆಡಳಿತದಲ್ಲಿಯಾಗಲಿ ಜನದ ಪರಿಸ್ಥಿತಿಯಲ್ಲಾಗಲಿ ಹೆಚ್ಚಿನ ವ್ಯತ್ಯಾಸಗಳೇನೂ ಆಗದೇ ಇದ್ದರೂ ವೃತ್ತಪತ್ರಿಕೆಗಳಿಗೂ ಪ್ರಜಾ ಸ್ವಾತಂತ್ರ್ಯಕ್ಕೂ ಸಂಬಂಧಪಟ್ಟ ಒಂದು ಸಂಗತಿ ನಡೆದದ್ದು ಜ್ಞಾಪಕಾರ್ಹವಾಗಿದೆ. ಆ ದಿವಾನ್ಗಿರಿಯ ವಿಷಯದಲ್ಲಿ ಯಾವ ಪತ್ರಿಕೆಯೂ ಹೆಚ್ಚಿನ ಉತ್ಸಾಹ ತೋರಿರಲಿಲ್ಲ. ಕೆಲವು ಪತ್ರಿಕೆಗಳಲ್ಲಿ ಟೀಕೆ ಕಟುವಾಗಿಯೇ ಇತ್ತು. ಮೈಸೂರು ಸ್ಟ್ಯಾಂಡರ್ಡ್ ಎಂಬ ಇಂಗ್ಲಿಷ್ ಅರ್ಧವಾರ ಪತ್ರಿಕೆಯಲ್ಲಿಯೂ, ಅದಕ್ಕೆ ಸೋದರಪ್ರಾಯವಾದ ನಡೆಗನ್ನಡಿ ವಾರಪತ್ರಿಕೆಯಲ್ಲಿಯೂ ಲೇಖನಗಳು ಖಾರವಾಗಿ ಹುಳಿಯಾಗಿರುತ್ತಿದ್ದವು. ಆ ಪತ್ರಿಕೆಗಳ ಸಂಪಾದಕರು ಎಂ ಶ್ರೀನಿವಾಸ ಅಯ್ಯಂಗಾರ್ಯರು ಮತ್ತು ಅವರ ಸಹೋದರರು. ಅವರು ಮೈಸೂರಿನವರು. ಒಂದು ಸಾರಿ ಮೈಸೂರಿನಲ್ಲಿ ಪ್ರಜಾಪ್ರತಿನಿಧಿ ಸಭೆಯ ಅಧಿವೇಶನ ಪ್ರಾರಂಭವಾದ ದಿನ 1904-5 ಮೈಸೂರು ಸ್ಟ್ಯಾಂಡರ್ಡ್ ಪತ್ರಿಕೆಯ ಮೈಸೂರು ಪ್ರತಿನಿಧಿ ಎಂ ಕೃಷ್ಣಯ್ಯಂಗಾರ್ಯರು ಅಲ್ಲಿಯ ಬಾತ್ಮೀದಾರರ ಜಾಗಕ್ಕೆ ಬಂದಾಗ ಅವರಿಗೆ ಅಲ್ಲಿ ಸ್ಥಳವಿಲ್ಲವೆಂದೂ ಅವರು ಸಭಾಸ್ಥಾನವನ್ನು ಬಿಟ್ಟು ಸರಿಯತಕ್ಕದ್ದೆಂದು ಅಲ್ಲಿಯ ಅಧಿಕಾರಿಗಳಿಂದ ಆಜ್ಞೆಯಾಯಿತು. ಇದು ಎಲ್ಲರಿಗೂ ಅಚ್ಚರಿಯನ್ನುಂಟು ಮಾಡಿತು. ಅದರ ಮೇಲೆ ಪತ್ರಿಕೆಗಳಲ್ಲಿ ಒಂದಷ್ಟು ಟೀಕೆಗಳು ಬಂದವು. ಕೆಲವು ವಾರ ಕಳೆದ ಬಳಿಕ ಬೆಂಗಳೂರು ಕೋಟೆಯಲ್ಲಿ ಟಿಪ್ಪು ಸುಲ್ತಾನ್ನ ಅರಮನೆಯ ಪಶ್ಚಿಮಕ್ಕೆ ಆಂಜನೇಯ ಸ್ವಾಮಿ ಗುಡಿಯ ಬಳಿಯ ಕಟ್ಟಡದಲ್ಲಿದ್ದ ಮೈಸೂರು ಸ್ಟ್ಯಾಂಡರ್ಡ್ ಅಚ್ಚಿನ ಕಾರ್ಯಾಲಯದ ಮೇಲೆ ರಾತ್ರಿ ಕತ್ತಲಲ್ಲಿ ಯಾರೋ ದರೋಡೆಯ ಪ್ರಯತ್ನ ಮಾಡಿದ್ದರು. ಅಚ್ಚಿನ ಕಾಗದದ ಒಂದು ಬೇಲನ್ನು ಹೊರಕ್ಕೆಳೆದು ಬೆಂಕಿ ಹಚ್ಚಿದ್ದದ್ದಲ್ಲದೆ ಆಫೀಸಿನ ಒಳಗಿದ್ದ ಕಾಗದ ಪತ್ರಗಳನ್ನು ಎಳೆದಾಡಿ ಚಲ್ಲಾಪಿಲ್ಲಿ ಮಾಡಿದ್ದರು. ಪತ್ರಿಕೆಗೆ ಯಾರು ಲೇಖನ ಬರೆಯುತ್ತಿದ್ದರೆಂಬುದನ್ನು ಪತ್ತೆ ಮಾಡುವ ಉದ್ದೇಶದಿಂದಲೋ ಏನೋ ಈ ಘಟನೆಯ ವಿಷಯದಲ್ಲಿ ಪೊಲೀಸ್ ಇಲಾಖೆ ಉದಾಸೀನವಾಗಿದ್ದಂತೆ ತೋರಿತು. ಯಾವ ಸಂಗತಿಯೂ ಪತ್ತೆಗೆ ಬರಲಿಲ್ಲ. ಬೀದಿ ಜನದ ಮಾತೇನೆಂದರೆ, ದಿವಾನರ ಅತ್ಯಭಿಮಾನಿ ಯಾರೋ, ಅಲ್ಲಿಯ ಅಧಿಕಾರಿಗಳನ್ನು ಒಲಿಸಿಕೊಳ್ಳಬೇಕೆಂದಿದ್ದವರು ಯಾರೋ ಈ ಕೆಡಕಿನ ಕೆಲಸವನ್ನು ಮಾಡಿಸಿರಬಹುದು ಎಂದು. ಅವರು ಯಾರಾದರಾಗಲಿ, ಅವರ ಉದ್ದೇಶ ಏನಾದರಾಗಲಿ, ಆ ಘಟನೆಯಿಂದ ಕೃಷ್ಣಮೂರ್ತಿಗಳ ಯಶಸ್ಸು ಕಳೆಯೇರುವಂತಾಗಲಿಲ್ಲ. ಸೌಹಾರ್ದ. ಕೃಷ್ಣಮೂರ್ತಿಗಳವರನ್ನು ನಾನು ಮೊದಲ ಸಾರಿ ಕಂಡಾಗ ಅವರು ದಿವಾನ್ ಪದವಿಯಿಂದ ನಿವೃತ್ತರಾಗಿ 6-7 ವರ್ಷಗಳಾಗಿದ್ದಿರಬೇಕು. ಅಂದು ಪೂರ್ಣ ಪ್ರಾಸಾದದಲ್ಲಿ ಯಾವುದೋ ಸಮಾರಾಧನೆ. ಬಹುಮಂದಿ ಮಾಧ್ವ ಬ್ರಾಹ್ಮಣರು ದಯಮಾಡಿಸಿದ್ದರು. ಸುಮಾರು 200-250 ಮಂದಿ ಇರಬಹುದು. ಭೋಜನದ ವಿಜೃಂಭಣೆಯನ್ನು ವರ್ಣಿಸಬೇಕೆಂದು ನಾನು ಇಷ್ಟಪಟ್ಟರೂ ಅದು ನನಗೆ ಸಾಧ್ಯವಲ್ಲದ ಕೆಲಸ. ನಾನು ಪ್ರಾವೀಣ್ಯ ಸಂಪಾದಿಸದಿರುವ ವಿಷಯಗಳಲ್ಲಿ ಇದು ಒಂದು. ಆದರೆ ಇನ್ನೊಂದು ಮಾತನ್ನು ಹೇಳಬಹುದು. 1969ನೇ ಇಸವಿಯ ಜನರಿಗೆ ಆ ಪರಿಠವಣೆಯನ್ನು ಕೇಳಿದರೆ ಹೊಟ್ಟೆ ಕಿಚ್ಚಾದೀತೆಂದೂ ಪೂರ್ವಿಕರನ್ನು ಅವರು ಹೊಟ್ಟೆಬಾಕರೆಂದು ತೆಗಳಿಯಾರೆಂದೂ ನನಗೆ ಭಯವುಂಟು. ಆ ಹೊತ್ತು ನಾನು ನೋಡಿದೆ ದಿವಾನ್ ಕೃಷ್ಣಮೂರ್ತಿಗಳ ವೈಯಕ್ತಿಕವಾದ ಔದಾರ್ಯ ಎಂಥದ್ದು, ಆದರಣೆ ಎಂಥದ್ದು ಎಂಬುದನ್ನು. ಎಲ್ಲ ಪಂಕ್ತಿಗಳ ಮೇಲೆಯೂ ಅವರು ಗಮನ ಬೀರಿಸಿ ಉಪಚರಿಸುತ್ತಿದ್ದರು. ಪಕ್ಷಪಾತದ ಆರೋಪ. ಕೃಷ್ಣಮೂರ್ತಿಗಳವರ ಕಾಲದಲ್ಲಿ ಮಾಧ್ವ ಬ್ರಾಹ್ಮಣರು ಪ್ರಬಲಿಸಿದರು ಎಂದು ಜನ ಆಡಿಕೊಂಡದ್ದುಂಟು. ಆದರೆ ಅದಕ್ಕೆ ಕಾರಣರು ಕೃಷ್ಣಮೂರ್ತಿಗಳವರಲ್ಲ ಎಂದು ನಾನು ತಿಳಿದುಕೊಂಡಿದ್ದೇನೆ. ಕೃಷ್ಣಮೂರ್ತಿಗಳವರು ಅವರ ಸ್ವಂತ ಮನೋಭಾವದಲ್ಲಿಯಾಗಲಿ ಆಡಳಿತದ ಏರ್ಪಾಟುಗಳಲ್ಲಿಯಾಗಲಿ ತಿಳಿದು ಪಕ್ಷಪಾತ ಮಾಡಿದವರಲ್ಲ. ಗುಣಕ್ಕೆ ಸಲ್ಲುವ ಸ್ಥಾನಕ್ಕೆ ಗುಣಹೀನನನ್ನು ತಂದವರಲ್ಲ. ಆದರೆ ಒಂದು ವಿಶೇಷ,
ಕೃಷ್ಣಮೂರ್ತಿಗಳ ಸುತ್ತಮುತ್ತ ಇದ್ದ ಪರಿವಾರವನ್ನು ನೋಡಿದರೆ ಕೊಂಚ ಸಂದೇಹಕ್ಕೆ ಆಸ್ಪದ ಇರುತ್ತಿತ್ತು. ಪೂರ್ಣ ಪ್ರಾಸಾದದ ಆವರಣದಲ್ಲಿ ಪೂರ್ವ ದಿಕ್ಕಿನಲ್ಲಿ ಒಂದು ಪ್ರಾಣದೇವರ ಗುಡಿ ಇತ್ತು. ಅದು ಈಗಲೂ ಇದೆ ಎಂದು ಕೇಳಿದ್ದೇನೆ. ಅದು ಈಗ ಬಹು ಸಂಕುಚಿತವಾಗಿದೆ. 9-10 ಚದರಡಿ ಇರಬಹುದು. ಕೃಷ್ಣಮೂರ್ತಿಗಳ ಕಾಲದಲ್ಲಿ ಆ ಗುಡಿ ಪೂರ್ಣ ಪ್ರಾಸಾದದ ಮುಖ್ಯ ಕಟ್ಟಡದಿಂದ 1/4 ಫರ್ಲಾಂಗ್ ದೂರದಲ್ಲಿ ಇತ್ತು. ಎರಡಕ್ಕೂ ನಡುವೆ ಒಂದು ನೀರಿನ ಹಳ್ಳವಿತ್ತು. ಪ್ರತಿ ಸಂಜೆಯೂ ಆ ಗುಡಿಯಲ್ಲಿ ಮಂಗಳಾರತಿ ಭಜನೆಗಳು ನಡೆಯುತ್ತಿದ್ದವು. ಕೃಷ್ಣಮೂರ್ತಿಗಳವರು, ತಮ್ಮಂದಿರು ಪೂರ್ಣಯ್ಯನವರು ಸಪರಿವಾರವಾಗಿ ಅಲ್ಲಿಗೆ ಮಂಗಳಾರತಿಗಾಗಿ ಬರುತ್ತಿದ್ದರು. ಮಂಗಳಾರತಿ ಆದ ನಂತರ ದೇವರ ನಾಮದ ಸಮರ್ಪಣೆಯಾಗುತ್ತಿತ್ತು. ಆ ಸಮಯದಲ್ಲಿ ಕೆಲ ಮಂದಿ ಅತಿಭಕ್ತರು ಹಾಡುತ್ತಿದ್ದದ್ದು ಇದು: ಎದ್ದೆದ್ದು ಒದಿತಾನೆ ಮಧ್ವರಾಯ ನಮ್ಮ ಮಧ್ವರಾಯ ನಮ್ಮ ಮಧ್ವರಾಯ, ಅದ್ವೈತಿ ಭಂಡನ್ನ ಸ್ಮಾರ್ತರಂಡಿ ಗಂಡನ್ನ ಎದ್ದೆದ್ದು ಒದಿತಾನೆ ಮಧ್ವರಾಯ ನಮ್ಮ ಮಧ್ವರಾಯ ನಮ್ಮ ಮಧ್ವರಾಯ. ಇದನ್ನು ತಾಳ ಹಾಕಿಕೊಂಡು ಹಾಡುತ್ತಿದ್ದರು. ಹಾಡುವವರೂ ಕೇಳುವವರೂ ಕಣ್ಣು ಸಂಜ್ಞೆ ಮಾಡುತ್ತಿದ್ದರು. ಇಂಥ ಹಾಡುಗಳನ್ನು ಗುಪ್ತವಾಗಿ ಹಾಡಿಕೊಂಡಿದ್ದರೆ ಹಾಡುವವರಿಗೆ ಸಮಾಧಾನವಾಗಬಹುದಾಗಿತ್ತು. ಆ ಒಂದು ಸಮಾಧಾನದ ಜೊತೆಗೆ ಬೇರೊಂದು ಸಮಾಧಾನವನ್ನು ಸಂಪಾದಿಸಿಕೊಳ್ಳಬೇಕು ಎಂದು ಮಾಡಿದ ಕೆಲಸದಿಂದ ಅದು ಪ್ರಕಟವಾಗಿ ಮಾಧ್ವೇತರರಿಗೆ ತಿಳಿದು ಕೃಷ್ಣಮೂರ್ತಿಗಳವರ ಹೆಸರಿಗೆ ಒಂದು ಆಕ್ಷೇಪಣೆ ತರುವಂತಾಯಿತು. ಇದನ್ನು ಯಾರೋ ಕೃಷ್ಣಮೂರ್ತಿಗಳವರ ಗಮನಕ್ಕೆ ತಂದ ಮೇಲೆ ಅವರು ಆ ಭಕ್ತರಿಗೆ ಛೀಮಾರಿ ಹಾಕಿ ಆ ಪದ್ಧತಿಯನ್ನು ನಿಲ್ಲಿಸಿದರಂತೆ. ಆದರೆ ನಡೆದದ್ದು ನಡೆದು ಹೋಗಿತ್ತು. ಅದರಿಂದ ಅಷ್ಟಿಷ್ಟು ಅಪಯಶಸ್ಸು ಅನಿವಾರ್ಯವಾಗಿ ಬಂತು. ಕೃಷ್ಣಮೂರ್ತಿಗಳು ವಾಸ್ತವವಾಗಿ ಸಂಸ್ಕೃತ ವಿದ್ವಾಂಸರ ವಿಷಯದಲ್ಲಿಯೂ ಪ್ರಾಚೀನ ಶಾಸ್ತ್ರಗಳ ವಿಷಯದಲ್ಲಿಯೂ ಅಭಿಮಾನಿಗಳಾಗಿದ್ದರು. ಅವರು ಮತತ್ರಯ ವಿದ್ವನ್ಮಂಡಲಿಗಳನ್ನು ಸಭೆ ಸೇರಿಸಿ ವಿದ್ವಾಂಸರನ್ನು ಗೌರವಿಸಿದ್ದುಂಟು. ಅವರ ಮಿತ್ರಗೋಷ್ಠಿಯಲ್ಲಿ ಎಚ್ ವಿ ನಂಜುಂಡಯ್ಯನವರು, ಎಂ ವೆಂಕಟಕೃಷ್ಣಯ್ಯನವರೇ ಮೊದಲಾದ ಮಾಧ್ವೇತರ ಮಹನೀಯರು ಬಹುಮಂದಿ ಇದ್ದರು. ಕೃಷ್ಣಮೂರ್ತಿಗಳು ಶೃಂಗೇರಿ ಜಗದ್ಗುರುಗಳವರನ್ನು ಪೂರ್ಣ ಪ್ರಾಸಾದಕ್ಕೆ ಬರಮಾಡಿಕೊಂಡು ಪಾದಪೂಜೆ ಮಾಡಿ ಅನ್ನಸಂತರ್ಪಣೆ ಮಾಡಿದ್ದುಂಟು. ಹೀಗೆ ಎಷ್ಟೋ ನಿದರ್ಶನಗಳಿವೆ ಕೃಷ್ಣಮೂರ್ತಿಗಳವರು ಮತಪಾಷಂಡಿತ್ವವಿಲ್ಲದವರು ಎಂಬುದಕ್ಕೆ. ಸ್ವಂತ ನಡತೆಯಲ್ಲಿ ಅವರು ನಿಗರ್ವಿಗಳೂ ವಿನಯಶೀಲರೂ ಧರ್ಮಶ್ರದ್ಧೆಯುಳ್ಳವರೂ ಪರಿಶುದ್ಧರೂ ಆಗಿದ್ದರು.